ಶಿವಮೊಗ್ಗ ಈಗ್ದ ಮೈದಾನದ ವಿವಾದ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ್ದ ಜಾಗ ನಮ್ಮದು ಎಂದು ಮುಸ್ಲಿಂ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದರು. ಇನ್ನು ನಮ್ಮದು ಜಾಗ ನಮ್ಮದು ಈಗ್ದ ಜಾಗ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗ ಈಗ್ದ ಮೈದಾನ ವಿವಾದ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ್ದ ಜಾಗ ನಮ್ಮದು ಎಂದು ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಮುಸ್ಲಿಂ ಮುಖಂಡರು ಪ್ರತಿಭಟನಾಕಾರರ ಮನವಿಯನ್ನು ಡಿಸಿ ಗುರುದತ್ ಹೆಗಡೆ ಅವರು ಸ್ವೀಕರಿಸಿದರು. ಶಿವಮೊಗ್ಗದ ಜಾಮಿಯಾ ಮಸೀದಿ ಅಂಡರಲ್ಲಿರುವಂತಹ ಜಾಗ, ಈ ಜಾಗ ನಮ್ಮ ಸೊತ್ತಾಗಿರುತ್ತದೆ. ಪ್ರತಿ ವರ್ಷ ರಂಜಾನ್ ಹಬ್ಬದಲ್ಲಿ ಹಾಗೂ ಬಕ್ರೀದ್ ಹಬ್ಬದಲ್ಲಿ ನಾವಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಪವಿತ್ರವಾದ ಜಾಗ. ಕುಡುಕರು ಮೋದಿಗಳು ಬ್ಯಾಡದೇ ಇರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಬಂದು ಜಯನಗರ್ ಪೊಲೀಸ್ ಠಾಣೆಗೂ ಸಹ ಅದನ್ನು ದೂರನ್ನ ನಾವು ಹೇಳಿದ್ದೀವಿ. ಈ ತರ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಾವುಗಳು ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರು ಕಾಯ್ಕೊಂಡು ಇಟ್ಕೊಳಕ್ ಆಗಲ್ಲ. ನಮಗೂ ಗೊತ್ತು ನಮ್ಮ ಸ್ವತ್ತನ್ನ ನಾವು ಯಾವ ರೀತಿಯಲ್ಲಿ ಬೇಲಿ ಹಾಕೊಂಡು ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ನಾವು ಮಾಡ್ಕೊಂತ ಇದ್ದೀವಿ. ಅದರಲ್ಲಿ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ರಾಜಕಾರಣವನ್ನು ತಗೊಂಡ್ಬರ್ತಿದ್ದಾರೆ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಜನರನ್ನ ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ನಾವು ದಾಖಲೆ ಇಟ್ಕೊಂಡು ಮೌನವಾಗಿರೋ ಕಾರಣ ಏನಂದ್ರೆ ಶಿವಮೊಗ್ಗದ ಶಾಂತಿ ಬಯಸೋರು ನಾವು. ಶಿವಮೊಗ್ಗದಲ್ಲಿ ಯಾವುದೇ ಅನೈತಿಕ ಘಟನೆಗಳಾಗಬಾರ್ದು. ಯಾರೋ ಕೂಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದೇ ರೀತಿ ಕೂಗ್ಬಾರ್ದು. ಯಾರೋ ನಾಯಿಗಳು ಕೂಗ್ತಾರೆ ಅಂತ ನಾವು ಕೂಗಿದ್ರೆ ನಮಗೂ ಅವರಿಗೂ ಒಂದೇ ಅಲ್ಲ. ನಾವು ಮಾಡಿ ತೋರಿಸ್ತೀವಿ. ನಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ, ನಮಗೆ ಸರ್ಕಾರದ ಮೇಲೆ ಭರವಸೆ ಇದೆ, ನಮಗೆ ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇದೆ, ನಮಗೆ SP ಸಾಹೇಬರ ಮೇಲೆ ಭರವಸೆ ಇದೆ. ನಾವು ಹೋಗಿ ಮೌನವಾಗಿ ಹೋಗಿ ಕುತ್ಕೊಂಡು SP ಸಾಹೇಬರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಸರ್ ನಮ್ಮ ಹತ್ರ ದಾಖಲೆ ಇದೆ, ಈ ತರ ಇದೆ ಅಂದಾಗ ನೋಡಿ ನಾನು ಮಾಧ್ಯಮದ ಮಧ್ಯೆ 7 ಗಂಟೆ 7:15 ಗಂಟೆಗೆ ನಾನು ಅದನ್ನ ಏನ್ ಬೇರೆ ಹಾಕ್ತೀವಿ ತೆಗಿತೀವಿ ಅಂತ ಹೇಳಿದ್ರು. ಅದ್ರ ನಂತರ ಅವರು ಬೇರೆ ಹಾಕೊಡ್ತೀವಿ, ಶಾಂತಿಯುತವಾದ ಶಿವಮೊಗ್ಗಕ್ಕೆ ತಾವು ಸಹಕರಿಸಬೇಕು ಅಂದ್ರು. ನಾವೆಲ್ಲ ಮುಸಲ್ಮಾನ್ ಬಾಂಧವರು ಶಾಂತಿ ಪ್ರಿಯರು. ನಾವೆಲ್ಲ ಶಾಂತಿ ಬಯಸಿ ನಾವು ಏನೇ ಒಂದು ಅಹಿತಕರ ಘಟನೆ ಆಗಲ್ಲ ಅಂತ ನಾವು ಆರಾಮಾಗಿ ಕೂತಿದ್ವಿ. ಬೇಕೇ ಬೇಕು. ಹಲೋ, ಬಂದಿರುತ್ತದೆ. ಸದರಿ ಮೈದಾನದಲ್ಲಿ ಕೆಲವರು ಅನಧಿಕೃತವಾಗಿ ವಾಹನ ನಿಲುಗಡೆ ಮಾಡುತ್ತಿದ್ದು, ಸದರಿ ಜಾಗದಲ್ಲಿ ಕೆಲವು ಕಿಡಿಕೇಡಿಗಳು ರಾತ್ರಿ ವೇಳೆ ಹಾಗೂ ರಜಾ ದಿನಗಳಲ್ಲಿ ಅನೈತಿಕ ಚಟುವಟಿಕೆ ಬೇಕು. ಬೇಕೇ ಬೇಕು. ನಮ್ಮದು ನಮ್ಮದು ಈಗ ಮೈದಾನ ನಮ್ಮದು. ಸಾರ್ವಜನಿಕರು ಬಂದಿದ್ದಾರೆ. ತಾವು ಏನು ತಮ್ಮ ಇದು ಮೈದಾನ ವಿಚಾರಕ್ಕಾಗಿ ತಾವೇನು ಹೇಳ್ತಾ ಇದ್ದಾರೆ ಇದ್ರ ಕುರಿತು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀವಿ. ಇವತ್ತು ಈ ಮನವಿ ಕೊಟ್ಟಾದ್ಮೇಲೆ ನೀವು ಹಿರಿಯರು ಒಂದು ಸ್ವಲ್ಪ ಜನ ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಡೀಟೇಲ್ ಆಗಿ ಚರ್ಚೆನೂ ಮಾಡೋಣ. ಈ ವಿಚಾರ ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ. ನಮ್ಗೆ ಏನು ನಮ್ಮ ಕಡೆಯಿಂದ ನ್ಯಾಯ ಕೊಡಿಸೋಕ್ಕಾಗಿ ನಾವು ಮಾಡ್ತೀವಿ. ಓಕೆ ಸರ್.
ತೀರ್ಮಾನ ಆಗೋದ್ರಿಂದ ದಯವಿಟ್ಟು ಬ್ಯಾರಿಕೇಡ್ ಅನ್ನ ವೆಹಿಕಲ್ನ ಒಳಗೆ ಬಿಡಬೇಕು. ಆ ಒಂದು ಪುಣ್ಯ ಸ್ಥಳದಲ್ಲಿ ಅವ್ರು ಮಾಡಿರ್ತಕ್ಕ ಕೆಟ್ಟ ಒಂದು ಅನೈತಿಕ ಚಟುವಟಿಕೆಯಲ್ಲಿ ನಾವು ಹೋಗಿ ದೇವರಿಗೋಸ್ಕರ ನಮ್ಮ ಶ್ರದ್ಧೆ ಮಾಡ್ತೇವೆ. ನೀವಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಪ್ರತಿ ಹಬ್ಬಕ್ಕೂ ಸಹ 3-4 ದಿವಸ ಮುಂಚೆ ಲಕ್ಷಾಂತರ ರೂಪಾಯಿ ಬಡವರ ಪಕ್ಕುಗಳ ದಾನಿಗಳು ಕೊಟ್ಟ ದುಡ್ಡನ್ನ ನಾವು ಅದು ತೋಡು ಮಣ್ಣಲ್ಲಿ ಹಾಕ್ತೇವೆ. ಮಣ್ಣಲ್ಲಿ ಹಾಕೊಂಡು ನೆಲ ಸಮ ಮಟ್ಟ ಮಾಡಿಕೊಂಡು ನಮಾಜೆ ಮಾಡ್ತೇವೆ. ಸ್ನೇಹಿತರೆ, ಆತರ ಇರುವಾಗ ನಮ್ಮ ಒಂದು ಹಕ್ಕಿದೆ, ನಮ್ಮ ದಾಖಲೆ ಇದೆ, ಸಂಪೂರ್ಣ ದಾಖಲೆ ಇದೆ. ಅದ್ರ ಬಗ್ಗೆ ನಮ್ಮ ದಾಖಲೆ, ನಮ್ಮ ಸ್ವತ್ತು, ನಮ್ಮ ಇನ್ಕಮ್ ಅದನ್ನ ನಮ್ಮ ಪೈಸದ ಸ್ಥಳಕ್ಕೆ ನಾವು ತಗೊಳ್ಳಕ್ಕೆ ನಮಗೆ ಅಧಿಕಾರ ಇದೆ, ನಮಗೆ ಹಕ್ಕಿದೆ. ನಾವೇನು ಸರ್ಕಾರಿ ಸ್ವತ್ತಲ್ಲ, ಸಾರ್ವಜನಿಕರ ಸ್ವತ್ತಲ್ಲ, ಅದು ಸಂಬಂಧಪಟ್ಟ ಸಂಪೂರ್ಣವಾದ ದಾಖಲೆ ನಮ್ಮ ಹತ್ರ ಇದೆ. ಆ ದಾಖಲೆ ತಗೊಂಡು ನಾವು ಇವತ್ತು ಆ ದಾಖಲೆ ಜೊತೆಗೆ ನಾವು ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾವು ಇಟ್ಕೊಂಡಿದ್ದೇವೆ. ಅದು ಏನ್ ಬಿಲ್ಡಿಂಗ್ ಕಟ್ಟಕ್ಕಲ್ಲ, ಏನ್ ಮಾಲ್ ಕಟ್ಟಕ್ಕಲ್ಲ, ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೇವೆ. ಅದರ ಸಂಬಂಧ ಯಾರೋ ಅದಕ್ಕೆ ಅನ್ಕನ್ಸರ್ನ್ ಸಂಬಂಧ ಇಲ್ಲದ ವ್ಯಕ್ತಿಗಳು ಬಂದ್ಕೊಂಡು ಸಂಬಂಧ ಇಲ್ಲದ ವ್ಯಕ್ತಿಗಳು ಸ್ವಚ್ಛತೆಗೋಸ್ಕರ ಬೇರೆ ಯಾರು ಮಾಡುವ ದೃಷ್ಟಿಯಿಂದ ನಿನ್ನೆ ಮಾಡಿರ್ತಾರೆ. ಆ ಪ್ರತಿಭಟನೆಗೂ ನಮ್ಮ ಯಾವುದೇ ಸಂಬಂಧ ಇಲ್ಲ. ನಾವು ಯಾವತ್ತೂ ಸಹ ಕಾನೂನು ಉಲ್ಲಂಘನೆ ಮಾಡಲ್ಲ. ನಾವು ಯಾವತ್ತೂ ಕಾಪಾಡ್ಕೊಂಡು ಬಂದಿದ್ದೀವಿ. ಅದೇ ತರ ಕಾಪಾಡ್ಕೊಂಡು ಬರ್ತೀವಿ. ಆದರೆ ನಮ್ಮ ಹಕ್ಕು. ಆದ್ರಿಂದ ನಾವು ಈ ಒಂದು ಪ್ರತಿಭಟನೆಗೆ ಇಷ್ಟೇ ಕೇಳುವ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಆ ಒಂದು ಈರ್ಗ ಮೈದಾನವನ್ನ ಸ್ವಚ್ಛತೆಗೋಸ್ಕರ ಅಭಿವೃದ್ಧಿಗೋಸ್ಕರ ನಮ್ಮ ಎಲ್ಲ ಬಾಂಧವರಿಗೆ ನಮ್ರತೆಯಿಂದ ಕೇಳ್ಕೊಳ್ತೇನೆ. ನಾವು ಒಂದು ಸಾಂಪ್ರದಾಯಿಕ